ಅಲ್ಲ ನೋಡ್ರಿ, ಇಡೀ ದೇಶದಲ್ಲಿ ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಎಷ್ಟು ಬೆಳೆದಿದೆಯೋ ಆಧಾರದ ಮೇಲೆ ರಫ್ತಾಗುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ 17 ಲಕ್ಷ ಎಕರೆ ಬೆಳೆದರೂ ಕೂಡ 54 ಲಕ್ಷ ಟನ್ ಮಾತ್ರ ಬೆಳೆದಿದ್ದಾರೆ. ಕಳೆದ ವರ್ಷ 15 ಲಕ್ಷ ಟನ್ ಬೆಳೆದಿದ್ದು, 17 ಲಕ್ಷ ಬೆಳೆದಿದ್ದಾರೆ. ಅಂದರೆ 2 ಲಕ್ಷ ಎಕರೆದಲ್ಲಿ ಹಾನಿಯಾಗಿದೆ. ಹಾನಿಗಂತೂ ಪರಿಹಾರ ಇದುವರೆಗೂ ಕೊಟ್ಟಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಆದರೂ ಕೊಡಬೇಕು. ರಾಜ್ಯ ಸರ್ಕಾರ ತನ್ನ ಕರ್ತವ್ಯ ಮಾಡಲಿ. ಇವರೇನು ಮುಖ್ಯಮಂತ್ರಿಗಳಿದ್ದಾರಾ ಅಥವಾ ರೈತರ ವಿಚಾರದಲ್ಲಿ ಬರೀ ಪೋಸ್ಟ್ಮನ್ ಕೆಲಸ ಮಾಡೋಕ್ಕಿದ್ದಾರಾ? ಮಾತೆತ್ತಿದ್ರೆ ಕೇಂದ್ರಕ್ಕೆ ತೋರಿಸುವಂಥದ್ದು. ಹಿಂದೆ ಯಡಿಯೂರಪ್ಪರು ಇದ್ದಾಗ ಎಲ್ಲ ಇದ್ದಾಗ ಇದೇ ಗೋವಿನ ಜೋಳವನ್ನು ಖರೀದಿ ಮಾಡಿದ್ವಿ. ಅವಾಗೇನು ಕೇಂದ್ರಕ್ಕೆ ನಾವು ಬಟ್ಟು ಮಾಡಿ ತೋರಿಸಲಿಲ್ಲ, ಕಾಯಲಿಲ್ಲ. ಖರೀದಿ ಮಾಡಬೇಕು. ಖರೀದಿ ಮಾಡಿದ ಮೇಲೆ ಇದೇನು ಹಾಳಾಗುವಂಥ ಬೆಳೆಯಲ್ಲ ಇದು. ಇದು ಇಟ್ಟಾಗ ಮತ್ತು ಒಳ್ಳೆಯ ರೇಟ್ ಬಂದಾಗ ರಾಜ್ಯ ಸರ್ಕಾರ ಮಾಡಿ ಲಾಭನೂ ಮಾಡ್ಕೋಬೋದು. ಇಲ್ಲದೇ ಇದ್ದರೆ ವ್ಯತ್ಯಾಸ ಬಂದರೆ ಕೇಂದ್ರ ಸರ್ಕಾರ ತುಂಬಿ ಕೊಡ್ತದೆ MSP ಪ್ರಕಾರ. ಆದ್ದರಿಂದ ರೈತರ ಬೇಡಿಕೆ ಏನಿದೆ, MSP 2400ಗೆ ಇನ್ನೊಂದು 600 ಹಾಕಿ 3000 ಕೊಡುವಂಥ ಬೇಡಿಕೆ ಇದೆಯಲ್ಲ, ರೈತರ ಬಗ್ಗೆ ಕಳಕಳಿ ಇದ್ದರೆ, ರೈತರ ಬಗ್ಗೆ ಅವ್ರಿಗೆ ಪ್ರೀತಿ ಇದ್ದರೆ ಕೂಡಲೇ ಖರೀದಿಯನ್ನು ಮಾಡಬೇಕನ್ನುವಂಥ ಒತ್ತಾಯನ ನಾನು ಮಾಡ್ತೀನಿ. ಸಭೆಯನ್ನು ಕರೆದು ರೈತ ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ. ಸಭೆಯಲ್ಲಿ ಬರೀ ಪತ್ರ ಬರೆಯುವ ವಿಚಾರ ಮಾತ್ರ ಪ್ರಸ್ತಾಪ ಆಗಿದೆ. ಅದೇ ಅವ್ರಿಗೆ ಪೋಸ್ಟ್ಮನ್ ಕೆಲಸ ಅಷ್ಟೇ ಮಾಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರ ಅಲ್ಲ, ಇದು ಪೋಸ್ಟ್ ಆಫೀಸ್ ಆಗಿದೆ.